ಗಂಭೀರವಾಗಿ ಆಲೋಚಿಸಬೇಕು. ನಾವು ಇದಕ್ಕೆ ಕಾರಣರಾದಂಥ 4 ಜನ ಭಯೋತ್ಪಾದಕರನ್ನು ಹುಡುಕಿ ಕೊಂದುಬಿಡ್ಬೋದು. ಆದರೆ ಭಯೋತ್ಪಾದನೆ ನಿಲ್ಲುತ್ತಾ? ಹೊಸ ಹೊಸ ರೂಪದಲ್ಲಿ, ಹೊಸ ಹೊಸ ಸಂಘಟನೆ ಹೆಸರಿನಲ್ಲಿ ಹೊಸ ಹೊಸ ಜನ ರಕ್ತ ಬೀಜಾಸುರನ ರೀತಿಯಲ್ಲಿ ಹುಟ್ಟುತ್ತಾನೆ ಇರ್ತಾರೆ. ಹಾಗೆ ಆ ರಕ್ತ ಬೀಜಾಸುರನಿಗೆ ಆ ಶಕ್ತಿ ಬಂದಿದ್ದೆಲ್ಲಿಂದ? ಅದನ್ನು ಕೊನೆಗಾಣಿಸ್ತಾ ಇದ್ದರೆ, ಅದನ್ನು ನಿರ್ಮೂಲನೆ ಮಾಡದೇ ಇದ್ದರೆ, ಅದನ್ನು ಬದಲಾಯಿಸ್ತಾ ಇದ್ದರೆ ಭಯೋತ್ಪಾದನೆ ನಿಲ್ಲೋದಿಲ್ಲ. ಇದು ಕಟು ಸತ್ಯ, ಇದು ವಾಸ್ತವಿಕ ಸತ್ಯ. ಅದಕ್ಕೆ ನಾನು ಹಿಂದೊಂದು ಸರಿ ಹೇಳಿದ್ದೆ, ಎಲ್ಲ ಮತಗಳಲ್ಲಿರ್ತಕ್ಕಂಥ ಇಂಟಾಲರೆನ್ಸನ್ನು ಕಿತ್ತಾಕಿ, ನಿಮಗೆ ಭಗವದ್ಗೀತೆಯಲ್ಲಿ ಇಂಟಾಲರೆನ್ಸ್ ಇದೆಯಾ? ಕಿತ್ತಾಕಿ. ವಚನಗಳಲ್ಲಿ ಇಂಟಾಲರೆನ್ಸ್ ಇದೆಯಾ? ಕಿತ್ತಾಕಿ. ವೇದಗಳಲ್ಲಿ ಇಂಟಾಲರೆನ್ಸ್ ಇದೆಯಾ? ಕಿತ್ತಾಕಿ. ಹಾಗೆಯೇ ಕುರಾನ್ನಲ್ಲಿರುವಂಥ ಇಂಟಾಲರೆನ್ಸನ್ನು ಕಿತ್ತಾಕುವ ಧೈರ್ಯ ಮಾಡ್ತೀರಾ? ಹೇಳ್ತೀರಾ ನೀವು? ಇಂಟಾಲರೆನ್ಸ್ ಇಲ್ವಾ? ಬೈಬಲ್ನಲ್ಲಿರುವ ಇಂಟಾಲರೆನ್ಸನ್ನು ಕಿತ್ತಾಕಬೇಕು ಅನ್ನುವಂಥ ಧೈರ್ಯ ಮಾಡ್ತೀರಾ? ಅದನ್ನು ಬದಲಾಯಿಸ್ತಾ ಇದ್ದರೆ ಈ ರಕ್ತ ಬೀಜಾಸುರರು ಹೊಸ ಹೊಸ ರೂಪದಲ್ಲಿ ಹುಟ್ಟುತ್ತಾನೆ ಇರ್ತಾರೆ. ಅಲ್ಲಿವರೆಗೂ ಜಗತ್ತಿನಲ್ಲಿ ಶಾಂತಿ ಹೇಗೆ ನೆಲೆಸಕ್ಕೆ ಸಾಧ್ಯ ಹೇಳಿ? ಹೇಗೆ ನೆಲೆಸುತ್ತೆ ಜಗತ್ತಿನಲ್ಲಿ ಶಾಂತಿ? ಇವತ್ತು ಮಂಜುನಾಥ್ ರಾವು, ಭರತ್ ಭೂಷಣ್, ಮಧುಸೂದನ್ ಕರ್ನಾಟಕದವರು, ಇನ್ನೊಂದು 25ಕ್ಕೂ ಹೆಚ್ಚು ಜನ ಬೇರೆ ಬೇರೆ ರಾಜ್ಯದವರು. ಅದಕ್ಕೆ ಮುಂಚೆ ಪುಲ್ವಾಮಾದಲ್ಲಿ ಸೈನಿಕರು, ಅದಕ್ಕೆ ಮುಂಚೆ ರೈಲ್ವೆ ಸ್ಟೇಷನ್ನಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಬಾಂಬ್ ಸ್ಫೋಟಕ್ಕೆ ಬಲಿಯಾದ ಜನ, ಅದಕ್ಕೆ ಮುಂಚೆ ಫತೇಹ್ ಸಿಂಹ, ಜೋಜಾವರ್ ಸಿಂಹ, ಅದಕ್ಕೆ ಮುಂಚೆ ಛತ್ರಪತಿ ಸಂಭಾಜಿ ಮಹಾರಾಜು, ಅದಕ್ಕೆ ಮುಂಚೆ ಗುರು ತೇಗ್ ಬಹದ್ದೂರು. ಹೀಗೆ ಇದು ಎಲ್ಲಿಗೆ ನಿಲ್ಲುತ್ತೆ? ಇವತ್ತು ನೆನೆದ ಇತಿಹಾಸ ಇದು.